ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಸಲುವಾಗಿ ಇಂದು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದೆ. ದರ್ಶನ್ ಅರ್ಜಿಯನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ಹೌದು, ದರ್ಶನ್ ಅರ್ಜಿಯ ಆ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ. ಅಕ್ಟೋಬರ್ 9ಕ್ಕೆ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ. ಸೊ ಇನ್ನೂ 9 ದಿವಸ ನಟ ದರ್ಶನ್ ಕಾಯಲೇಬೇಕಾಗಿದೆ. 57ನೇ CCH ನ್ಯಾಯಾಲಯ ಸದ್ಯ ಆದೇಶವನ್ನು ಕಾಯ್ದಿರಿಸಿರುವುದು. ದರ್ಶನ್ಗೆ ಹಾಸಿಗೆ ದಿಂಬನ್ನು ಕೋರಿ ಅರ್ಜಿಗೆ ಸಲ್ಲಿಸಲಾಗಿತ್ತು. ಜೈಲು ಅಧಿಕಾರಿಗಳ ವಿರುದ್ಧ ಆರೋಪಿಸಿ ಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಸೊ ದರ್ಶನ್ ಪರ ವಕೀಲರು ಹಾಸಿಗೆ ಮತ್ತು ದಿಂಬನ್ನು ಕೊಡಬೇಕು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಅಲ್ಲಿ ವಾಕ್ ಮಾಡೋದಕ್ಕೂ ಕೊಡುವುದಿಲ್ಲ, ಈ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥ ಸೌಕರ್ಯಗಳಿಗೆ ಇಂಥ ಆರೋಪಿಗಳಿಗೆ ಕೊಡಬೇಕಾ ಬೇಡವಾ, ಕೊಡೋದಾದರೆ ಎಷ್ಟರ ಮಟ್ಟಿಗೆ ಕೊಡಬೇಕು ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಬೇಡಿಕೆಗೆ ಸಂಬಂಧಪಟ್ಟಂತಹ ವಾದ ಪ್ರತಿವಾದ ಇದು. ಮಲಗಲು ಪಲ್ಲಂಗ ಕೇಳಿದ್ರೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ವಾದ ಮಂಡಿಸಿದ್ದಾರೆ. ಚಿನ್ನದ ಮಂಚ ಕೇಳಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಕೋರ್ಟ್ನಲ್ಲಿ ಹಾಸಿಗೆ ದಿಂಬಿಗಾಗಿ ವಾದ ಪ್ರತಿವಾದ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಎಲ್ಲವನ್ನು ನೀಡಲಾಗಿದೆ. ಮಲಗಲು ಪಲ್ಲಂಗ ಕೊಡಿ ಅಂದರೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ ಜೈಲು ಅಧಿಕಾರಿಗಳ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ. ಹೌದು, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿಸ್ಟ್ರಿಯನ್ನು ಕೆದಕ್ತಾ ಹೋಗೋಣ. ಪ್ರಮುಖ ಆರೋಪಿಗಳೆಲ್ಲರೂ ಕೂಡ ಜೈಲು ವಾಸಿಗಳಾಗಿದ್ದರು, ಇದೇ ಪರಪ್ಪನ ಅಗ್ರಹಾರದಲ್ಲಿದ್ದರು, ಬೇಕಾದಂಥ ಸೌಲಭ್ಯಗಳನ್ನು ಪಡ್ಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಮೇ ಏನು ಹೇಳಿದೆ ಅಂತ ಗೊತ್ತು. ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಯಿತು. ಈಗ ಒಬ್ಬ ಆರೋಪಿ ಅಂದ ಸಂದರ್ಭದಲ್ಲಿ ಅವ್ರಿಗೆ ಏನೇನು ಮೂಲಭೂತವಾಗಿ ಒದಗಿಸಬೇಕೋ ಅದೆಲ್ಲವನ್ನು ಒದಗಿಸಲಾಗಿದೆ. ಅದನ್ನು ಮೀರಿ ಕೇಳಿದ್ರೆ ಕೊಡೋದು ಸಾಧ್ಯವಿಲ್ಲ ಅಂಥೇಳಿ ಜೈಲು ಅಧಿಕಾರಿಗಳ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿಯ ವಾದ ಪ್ರತಿವಾದ ನಡೀತು ಅನ್ನುವಂಥ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಯಾಕೋ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರ ಬೇಡಿಕೆಯ ಈ ಹಾಸಿಗೆ ದಿಂಬು ಪ್ರಕರಣ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇವತ್ತು ನ್ಯಾಯಾಲಯದಲ್ಲಿ ಯಾವ ರೀತಿಯ ವಾದ ಪ್ರತಿವಾದ ನಡೀತು, ನ್ಯಾಯಾಲಯದ ಆದೇಶ ಯಾವಾಗ ಬರಬಹುದು ಭವ್ಯ? ಎಸ್ ದಿವ್ಯಾ, ಯಾಕಂದ್ರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆದಿದೆ ಹೇಳ್ಬಹುದು. ಯಾಕಂದ್ರೆ ಒಂದು ಕಡೆ SPP ಪ್ರಸನ್ನ ಕುಮಾರ್ ಅವರ ಪರ ಒಂದು ಜೈಲಾಧಿಕಾರಿಗಳ ಪರ ಒಂದು ವಾದವನ್ನ ಮಾಡಿದ್ರೆ, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಕೂಡ ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ವಾದ ಮಾಡಿರುವಂತದ್ದು. ಪ್ರಮುಖವಾಗಿ ಮೊದಲನೇದಾಗಿ ಸುನೀಲ್ ಅಂದ್ರೆ ದರ್ಶನ್ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಲ್ಲವನ್ನ ನೀಡಲಾಗ್ತಿಲ್ಲ, ನಾವು ಮಲಗಲು ಪಲ್ಲಂಗ ಕೊಡಿ ಅಂತ ಹೇಳ್ತಾ ಇಲ್ಲ ಅಥವಾ ಚಿನ್ನದ ಮಂಚ ಕೊಡಿ ಅಂತ ಹೇಳ್ತಾ ಇಲ್ಲ. ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಬೇಸಿಕ್ ಆಗಿ ಏನೆಲ್ಲ ಇದೆ ಅಂದ್ರೆ ಅದಕ್ಕೆ ಇರುವಂತಹ ಹೊದಿಕೆ ಆಗಿರ್ಬೋದು, ದಿಂಬ ಆಗಿರ್ಬೋದು, ಇದನ್ನ ಕೊಡಿ. ಹಾಗೇನೆ ದೇಶದಲ್ಲಿ ಎಲ್ಲೂ ಕೂಡ ಈಗ ಕೊರೋನಾ ಇಲ್ಲ, ಆದ್ರೂ ಕೂಡ ಕೊರೋನಾ ಇಲ್ಲದಿದ್ರು ಕೂಡ ಯಾಕೆ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ. ಹಾಗೇನೆ ಬೇರೆ ಅಂದ್ರೆ ಜೈಲಿನಲ್ಲಿರುವಂತಹ ಆರೋಪಿಗಳು ಏನಿದ್ದಾರೆ, ಸೊ ಅವ್ರಂದ್ರೆ ಪ್ರಮುಖವಾಗಿ ಉಮೇಶ್ ರೆಡ್ಡಿ ಆಗಿರ್ಬೋದು, ಇವರ ಬ್ಯಾರಕ್ ನಲ್ಲಿ ಕಲ್ಲರ್ ಟಿವಿ ಎಲ್ಲ ಇದೆ. ಸೊ ಹಾಗಾಗಿ ದರ್ಶನ್ಗೆ ಯಾವುದೇ ರೀತಿಯಾದಂತಹ ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು, ಚಾಪೆ ಆಗಿರ್ಬೋದು, ಮಗ್ಗು ಆಗಿರ್ಬೋದು, ದಿಂಬು ಇವುಗಳನ್ನೆಲ್ಲ ಸರಿಯಾದ ರೀತಿ ಕೊಡದೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು. ಇದಕ್ಕೆ ಪ್ರತಿವಾದವಾಗಿ SPP ವಾದ ಮಾಡುವ ಸಂದರ್ಭದಲ್ಲಿ ಜೈಲಿನ ಭದ್ರತೆಯ ದೃಷ್ಟಿಯಿಂದ ಅಂದ್ರೆ ಈಗಾಗಲೇ ಇವನು ವಿಚಾರಣಾ ದಿನಾಂಕ ಇದೆ, ಸೊ 2 ವರ್ಗದಲ್ಲಿ ಇವರನ್ನ ಆರೋಪಿಯನ್ನ ಇಡೋದಕ್ಕೆ ಜೈಲಾಧಿಕಾರಿಗಳಿಗೆ ಅವಕಾಶ ಇದೆ. ಸೊ ಜೈಲಿನ ಅಧೀಕ್ಷಕರು ಅದನ್ನೇ ಈಗ ಮಾಡ್ತಾ ಇರುವಂತದ್ದು. ಅಂದ್ರೆ ವಿಶೇಷ ಸಾಮಾನ್ಯ 2 ವರ್ಗ ಇದೆ, ಅದು ಕೂಡ ಕರ್ನಾಟಕ ಮ್ಯಾನ್ಯುವಲ್ ಅಲ್ಲಿ ಇರುವಂತದ್ದು. ಜೈಲಲ್ಲಿ ಎಲ್ಲಿ ಬೇಕಾದ್ರೂ ಆತನನ್ನ ಇಡಬಹುದು. ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ಆತ ಅಂದ್ರೆ ಟ್ರಯಲ್ ಮುಗಿದ ಬಳಿಕ ಅಪರಾಧಿ ಅಂತ ಒಂದು ವೇಳೆ ಸಾಬೀತಾದಾಗ ABC ಎಂಬ ವರ್ಗೀಕರಣ ಇದೆ. ಸೊ ಅಲ್ಲಿ ಏನಾದ್ರೂ A ಅಥವಾ B ಅಲ್ಲಿ ಇಡೋದಾ, C ಅಲ್ಲಿ ಇಡೋದಾ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ಬೋದು. ಸದ್ಯ 2 ವರ್ಗೀಕರಣದಲ್ಲಿ ಈತನನ್ನ ಕ್ವಾರಂಟೈನ್ ಬ್ಯಾರಕ್ ನಲ್ಲಿ ಇರಿಸಲಾಗಿದ್ದು, ಆತನ ಭದ್ರತೆ ಆಗಿರ್ಬೋದು ಜೈಲಿನಲ್ಲಿ, ಯಾಕಂದ್ರೆ ಇತರೆ ಕೂಡ ಆರೋಪಿಗಳು ಇರುವಂತದ್ದು ಯಾವುದೇ ರೀತಿಯಾದಂತಹ
ತೊಂದರೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ವಾರಂಟೈನ್ ಬ್ಯಾರಕ್ ನಲ್ಲಿ ಇರಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ಮತ್ತೊಂದ್ ಕಡೆ ಸುನೀಲ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಜೈಲಿನಲ್ಲಿ ಕೈದಿಗಳು ತೆಗೆದುಕೊಳ್ಳಬೇಕಾದಂತಹ ವಸ್ತುಗಳೇನಿದೆ, ಪ್ರಮುಖವಾಗಿ ಟೊಮ್ಯಾಟೊಗೆ ಒಂದು ರೇಟ್ ಹೇಳ್ತಾರೆ, ಈರುಳ್ಳಿಗೆ ಒಂದು ರೇಟ್ ಹೇಳ್ತಾರೆ, ಅಥವಾ ಬೇರೆ ವಸ್ತುಗಳಿಗೆ ಒಂದೊಂದು ರೇಟ್ ದತ್ತನ್ಗೆ ಹೇಳುವಂತದ್ದು. ಯಾಕೆ ಈ ರೀತಿಯಾಗಿ ಅಂದ್ರೆ ಪಾರ್ಸಲಿಟಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು. ಸೊ ಇದಕ್ಕೆ ಜಡ್ಜ್ ಕೂಡ ಕೊಂಚ ಕಾಲ ಗರಂ ಆದ್ರೆ, ಯಾಕಂದ್ರೆ ಟೊಮ್ಯಾಟೊ, ಈರುಳ್ಳಿ ಈ ತರ ಎಲ್ಲ ಪದಗಳನ್ನ ಬಳಕೆ ಮಾಡೋದು ಸರಿಯಲ್ಲ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಸದ್ಯ ಈಗಾಗಲೇ ಹಾಸಿಗೆ ದಿಂಬು ಆಗಿರ್ಬೋದು ಅದನ್ನ ಅಕ್ಟೋಬರ್ಗೆ ಆದೇಶ ಕಾಯ್ದಿರಿಸಿದ್ರು. ಸೊ ಇವತ್ತು ಕೂಡ ವಾದ ಪ್ರತಿವಾದವನ್ನ ಆಲಿಸಿ ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸೊ ಅವತ್ತು ಅಂದ್ರೆ ಈಗಾಗ್ಲೇ ಜೈಲಾಧಿಕಾರಿಗಳ ಮೇಲೆ ಬಂದಿರುವಂತಹ ಆರೋಪ ಆಗಿರ್ಬೋದು, ಹಾಗೇನೆ ದರ್ಶನ್ ಆಗಿರ್ಬೋದು, ದರ್ಶನ್ ವಕೀಲರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೈಲಾಧಿಕಾರಿಗಳು ಖುದ್ದಾಗಿ ಹಾಜರಾಗಿ ಅಂದ್ರೆ ಜೈಲಿನಲ್ಲಿರುವಂತಹ CCTV ಫುಟೇಜ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿ ತದನಂತರ ನ್ಯಾಯಾಧೀಶರು ಅಕ್ಟೋಬರ್ 9ಕ್ಕೆ ಆದೇಶ ಕಾಯ್ದಿರಿಸುವ ಎಲ್ಲಾ ಸಾಧ್ಯತೆ, ಅಂದ್ರೆ ಅವತ್ತೇ ಒಂದು ಆದೇಶ ಕೊಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದೆ, ಆದಷ್ಟು ಬೇಗ ಟ್ರಯಲ್ ಅನ್ನ ಮುಗಿಸಿ ಅಂತ. ಟ್ರಯಲ್ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಯಾಕಂದ್ರೆ ಟ್ರಯಲ್ ದಿನಾಂಕ ನಿಗದಿ ಆಗೋ ಮುಂಚೆ ಈ ಪ್ರಾಬ್ಲಮ್ ಕ್ಲಿಯರ್ ಆಗ್ಬೇಕು. ಟ್ರಯಲ್ ಶುರುವಾದಾಗ ಆರೋಪಿಗಳನ್ನ ಕೂಡ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಸೊ ಈ ಕಾರಣಕ್ಕೆ ಅಕ್ಟೋಬರ್ 9ರಂದು ದರ್ಶನ್ಗೆ ಅಂದ್ರೆ ಸಿಗ್ಬೇಕಾದಂತಹ ಬೇಸಿಕ್ ಇದಾಗಿರ್ಬೋದು ಅದನ್ನ ನಿಜಕ್ಕೂ ಜೈಲಾಧಿಕಾರಿಗಳು ಕೊಡ್ತಾ ಇದ್ದಾರ ಅನ್ನೋದು ಇವತ್ತು ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ CCTV ಫುಟೇಜ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅಕ್ಟೋಬರ್ 9ಕ್ಕೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಇರುವಂತದ್ದು. ದಿವ್ಯಾ, ತಟ್ಟೆ ಲೋಟ, ಚಾಪೆ, ಮಗ್ಗು, ದಿಂಬು ಎಲ್ಲ ಕೊಟ್ಟಿದ್ರು ಕೂಡ ಇನ್ನೇನ್ ಡಿಮಾಂಡ್ ಮಾಡ್ತಿದ್ದಾರೆ ಭವ್ಯ? ಪ್ರಮುಖವಾಗಿ ಅಂದ್ರೆ ಇವರ ಆರೋಪ ಇರೋದಿಷ್ಟೇ, ಅಂದ್ರೆ ಜೈಲಿನಲ್ಲಿ ಬ್ಯಾರಕ್ ಏನಿದೆ, ಸೊ ಕೊರೋನಾ ಸಂದರ್ಭದಲ್ಲಿ ಯಾರೇ ಕೈದಿಗಳು ಹೋದಾಗ ಅವರಿಗೆ 1 ವಾರ 15 ದಿವಸಗಳ ಕಾಲ ಕೊರೋನಾ ರೀತಿ ಕ್ವಾರಂಟೈನ್ ಅಲ್ಲಿ ಇರಿಸಲಾಗಿತ್ತು. ಆದ್ರೆ ದರ್ಶನ್ ಹೋದ ದಿವಸದಿಂದ ಇಲ್ಲಿವರೆಗೆ ಆತನನ್ನ ಬ್ಯಾರಕ್ ಅಂದ್ರೆ ಕ್ವಾರಂಟೈನ್ ಇಡಲಾಗಿದೆ, ಆತನನ್ನ ಹೊರಗಡೆ ಬಿಡ್ತಾ ಇಲ್ಲ ಅನ್ನೋ ಆರೋಪ. ಅಷ್ಟು ಮಾತ್ರದಲ್ಲಿ ಅಂದ್ರೆ ಅವ್ನಿಗೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನೀರು ಕೊಡುವಾಗ ಸರಿಯಾದ ರೀತಿ ಕೊಡಲ್ಲ, ಊಟ ಕೊಟ್ಟಾಗ ಮೇಲಿಂದ ಕೆಳಗಡೆ ಹಾಕ್ತಾರೆ, ಈ ರೀತಿ ಎಲ್ಲ ಆರೋಪ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸೂಕ್ತ ರೀತಿ, ಯಾಕಂದ್ರೆ ದರ್ಶನ್ ಹೈಫೈ ಲೈಫ್ ಅನ್ನ ಲೀಡ್ ಮಾಡಿರುವಂತದ್ದು. ಜೈಲ್ನ ಮ್ಯಾನ್ಯಲ್ ಪ್ರಕಾರ ಇರುವಂತಹ ಹಾಸಿಗೆ ದಿಂಬು ಕೊಟ್ಟಿದ್ದಾರೆ, ಆದ್ರೆ ಅವ್ರಿಗೆ ಅಲ್ಲಿ ಸೂಟ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ಹೈಫೈ ಲೈಫ್ ಅನ್ನ ಲೀಡ್ ಮಾಡಿ ತಲೆದಿಂಬು ಅಂದ್ರೆ ನಮ್ಗೆ ಗೊತ್ತು 100ರಿಂದ ಲಕ್ಷದವರೆಗೆ ಕಾಸ್ಟ್ ಇರುತ್ತೆ. ಸೊ ಇವ್ರು ಯಾವ ರೀತಿಯಾದಂತಹ ತಲೆದಿಂಬನ್ನ ಕೇಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಇವರ ಆರೋಪ ಬ್ಯಾಕ್ ಪೇನ್ ಇದೆ, ಸರಿಯಾದ ರೀತಿ ಹಾಸಿಗೆ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ, ಚಳಿ ಇದೆ, ಇನ್ನು ಚಳಿಗಾಲ ಬೇರೆ ಶುರು ಆಗುತ್ತೆ, ಹೊದಿಕೆ ಒಂದೇ ಸಾಕಾಗಲ್ಲ ಅಂತ. ಹಾಗಾದ್ರೆ ಪ್ರಸನ್ನ ಕುಮಾರ್ ಅವರು ಕೂಡ ಕೌಂಟರ್ ಆಗಿ ಇದಕ್ಕೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಇವ್ರಿಗೆ ಚಿನ್ನದ ರೀತಿಯಾದಂತಹ ಮಂಚ ಆಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ಏನೆಲ್ಲ ಫೆಸಿಲಿಟಿ ಕೊಡ್ಬೇಕು, ಯಾಕಂದ್ರೆ ಅಲ್ಲಿ 2 ವರ್ಗ ಏನಿದೆ ಅದಕ್ಕೆ ಬೇಕಾದಂತಹ ಸೂಕ್ತ ಫೆಸಿಲಿಟಿಯನ್ನ ಕೊಡ್ತಿದೀವಿ ಅಂತ ಈಗಾಗಲೇ ಜೈಲು ಅಧೀಕ್ಷಕರ ಪರವಾಗಿ SPP ಅವರ ಮಾತಾಗಿದೆ. ಸೊ ಅಕ್ಟೋಬರ್ 9ಕ್ಕೆ ಯಾವ ರೀತಿಯಾದಂತಹ ಆದೇಶ ಹೊರಬಿರುತ್ತೆ, ಯಾಕಂದ್ರೆ ಡಾಕ್ಯುಮೆಂಟ್ಸ್ ನೋಡಿದ ಬಳಿಕ ಅಷ್ಟೇ ನ್ಯಾಯಾಧೀಶರು ಕೂಡ ಆದೇಶವನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ. ಭವ್ಯ, ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಜೈಲಿನ ಕಡೆಯಿಂದ ವರದಿ ಸಲ್ಲಿಕೆ ಆಗಿದೆಯಲ್ಲ, ಇದು ಯಾವ ರಿಲೇಟೆಡ್? ಯಾಕಂದ್ರೆ ಒಂದು ಬ್ಯಾರಕ್ನ ಹೊರಗಡೆ CCTV ಅಳವಡಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಪರಪನಗರದ ಜೈಲಿ ಅಂದ್ರೆ ಅಲ್ಲಿ 500ಕ್ಕೂ ಹೆಚ್ಚು ಹತ್ರ ಹೆಚ್ಚು ಕೈದಿಗಳು ಇರುವಂತದ್ದು. ಸೊ ಪ್ರತಿ ಬ್ಯಾರಕ್ ಗಳಲ್ಲಿ ಕೂಡ CCTV ಫುಟೇಜ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಮೊನ್ನೆ ಇವರ ಆರೋಪ ಇತ್ತು, ಕೇಗಳ ಆತನನ್ನ ಬ್ಯಾರಕ್ ನ ಒಳಗಡೆ ಇಡಲಾಗಿದೆ, ವಾಕಿಂಗ್ ಮಾಡೋದಕ್ಕೆ ಕೂಡ ಆತನಿಗೆ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತ. ಸದ್ಯ ಆ CCTV ಫುಟೇಜ್ ಅಲ್ಲಿ ದರ್ಶನ ಓಡಾಡ್ತಿರುವ ವಿಜುವಲ್ ಆಗಿರ್ಬೋದು, ಜೈಲಾಧಿಕಾರಿಗಳು ಕೊಟ್ಟಂತಹ ಊಟ, ತಿಂಡಿ, ನೀರಾಗಿರ್ಬೋದು, ಹಾಗೇನೆ ಆತನಿಗೆ ಇಲ್ಲಿ ಅಂದ್ರೆ ಒಂದು ಜೈಲಿನಲ್ಲಿ ಕೈದಿಯನ್ನ ಕೇವಲ ಕೂಡಿ ಹಾಕಲ್ಲ, ಮಾರ್ನಿಂಗ್ ಅವರಿಗೆ ಪ್ರಾರ್ಥನೆ ಆಗಿರ್ಬೋದು, ಹಾಗೇನೆ ವಾಕಿಂಗ್ ಆಗಿರ್ಬೋದು, ಊಟದ ಟೈಮ್ ಆಗಿರ್ಬೋದು, ತಿಂಡಿ ಟೈಮ್ ಆಗಿರ್ಬೋದು, ಟೈಮ್ ಒಬ್ಬ ಕೈದಿಗೆ ಏನ್ ಕೊಡ್ಬೇಕೋ ಅದನ್ನ ದರ್ಶನ್ ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಜೈಲಾಧಿಕಾರಿಗಳ ಸ್ಪಷ್ಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಚ್ಚಿದ ಲಕೋಟೆಯಲ್ಲಿ CCTV ಫುಟೇಜ್ ಆಗಿರ್ಬೋದು ಕೆಲವು ಸಂಬಂಧಿತ ಅಂದ್ರೆ ಇವರೊಂದು ಆರೋಪವನ್ನು ಮಾಡ್ತಾರೆ. ಜೈಲಲ್ಲಿ ಒಂದು ರಿಜಿಸ್ಟರ್ ಬುಕ್ ಅನ್ನು ಇಡಲಾಗುತ್ತೆ, ಅದರಲ್ಲಿ ದರ್ಶನ್ಗೆ ಸಪರೇಟ್ ಆಗಿ ಒಂದು ಇಟ್ಟಿದ್ದಾರೆ. ಯಾಕೆ? ಯಾಕಂದ್ರೆ ಎಲ್ಲಾ ಕೈದಿಗಳಿಗೆ ಇರುವಂತೆ ರಿಜಿಸ್ಟರ್ ಅಲ್ಲಿ ನಮೂದು ಮಾಡಬೇಕಾಗುತ್ತೆ. ಆದ್ರೆ ದರ್ಶನ್ಗೆ ಕೊಟ್ಟಂತಹ ಸಪರೇಟ್ ರಿಜಿಸ್ಟರ್ ಬುಕ್ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಲ್ಲಿ ಹಾಗೇನೆ ಆತನ ಚಲನವಲನ ಆಗಿರ್ಬೋದು, ಆರೋಗ್ಯ ಹೇಗಿದೆ, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಚ್ಚಿದ ಲಕೋಟೆಯಲ್ಲಿ ಸಬ್ಮಿಟ್ ಮಾಡಿರುವಂತದ್ದು. ದಿವ್ಯಾ, ಈಗ ವಿಚಾರಣಾಧೀನ ಖೈದಿಗಳನ್ನ ಒಂದು ಬ್ಯಾರಕ್ನಲ್ಲಿ ಇರಿಸಬೇಕು, ಅದೊಂದು ನಿಯಮ.
ಈಗ ದರ್ಶನ್ ಅವ್ರನ್ನ ಕ್ವಾರಂಟೈನ್ ಸೆಲ್ಲಲ್ಲೇ ಇಟ್ಟಿದ್ದಾರೆ ಅನ್ನೋದಾದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೋದಾಗಿತ್ತಾ, ಇಂಟೆನ್ಷನಲಿ ಮಾಡ್ತಿದ್ದಾರಾ ಅಂತನಾ? ಅಂದರೆ ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಅವ್ರು ಕಂಟಿನ್ಯೂ ಆಗಬೇಕಾ? ಯಾಕಂದ್ರೆ ಆದೇಶ ಬರುವವರೆಗೆ ಆತನನ್ನ ಅಲ್ಲೇ ಇಡಲಾಗುತ್ತೆ. ಆದ್ರೆ ಜೈಲ್ ಅಧಿಕಾರಿಗಳ ಒಂದು ಸ್ಪಷ್ಟನೆ ಏನಂದ್ರೆ ದರ್ಶನ್ ಹೊರಗಡೆನೆ, ಯಾಕಂದ್ರೆ ಇಲ್ಲಿವರೆಗೆ ಕೋರ್ಟಿಗೆ ಕೂಡ ಆತನನ್ನ ಯಾಕೆ ಕರ್ಕೊಂಡ್ ಬರ್ತಿಲ್ಲ ಅಂದ್ರೆ VC ಮೂಲಕನೇ ಅಟೆಂಡ್ ಮಾಡಿಸ್ತಾ ಇದ್ದಾರೆ. ಅದು ಕೂಡ ಜೈಲಲ್ಲಿ ಕೈದಿಗಳು ದರ್ಶನನ್ನ ನೋಡಿ ಅಲ್ಲಿ ಕಿರುಚಾಡೋದು, ಅರಚಾಡೋದು, ಅದು ಕೂಡ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರ್ತಾರೆ ಕೆಲವೊಂದು ಅಂದ್ರೆ ಜೈಲಲ್ಲಿ ಇರುವಂತಹ ಆರೋಪಿಗಳು. ಸೊ ಈ ನಿಟ್ಟಿನಲ್ಲಿ ಆತನನ್ನ ಸಪರೇಟ್ ಆಗಿ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ. ಅಂದ್ರೆ ಕ್ವಾರಂಟೈನ್ ಅಂದ್ರೆ ಅದು ಕೂಡ ಬ್ಯಾರಕ್ಕೆ, ಅಂದ್ರೆ ಅದ್ರಲ್ಲಿ 2 ವರ್ಗ ಇದೆ, ಅದ್ರಲ್ಲಿ ಒಂದು ವರ್ಗದಲ್ಲಿ ಆತನನ್ನು ಇಡಲಾಗಿದೆ. ಸೊ ಇದನ್ನ ನ್ಯಾಯಾಲಯ ಯಾವ ರೀತಿ ಪರಿಗಣನೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಅದರಲ್ಲೂ ಕೂಡ ಜೈಲಧಿಕಾರಿಗಳ ಪರ SPP ವಾದ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ ಆತನಿಗೆ ಕೊಡಬೇಕಾದಂತಹ ಎಲ್ಲಾ ಫೆಸಿಲಿಟಿ ಕೊಡಲಾಗಿದೆ. ಕೇವಲ ಕ್ವಾರಂಟೈನ್ ಅಂದ್ರೆ ಮೊದಲು ಕೊರೋನಾ ಇರುವ ಸಂದರ್ಭದಲ್ಲಿ ಆ ಬ್ಯಾರೆಕ್ ನಲ್ಲಿ ಬೇರೆ ಆರೋಪಿಗಳನ್ನು ಇರಿಸಲಾಗಿತ್ತು. ಸದ್ಯ ಭದ್ರತೆಯ ದೃಷ್ಟಿಯಿಂದ ಆಗಿರ್ಬೋದು, ಆದರೆ ಜೈಲಿನಲ್ಲಿ ಬೇರೆ ಇತರೆ ಕೈದಿಗಳು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಬ್ಯಾರೆಕ್ ಅಲ್ಲಿ ಇಡಲಾಗಿದೆ ಅನ್ನೋ ಉತ್ತರವನ್ನ ಕೂಡ ನೀಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಒಟ್ಟಾರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಸದ್ಯ ಜೈಲು ವಾಸಿಯಾಗಿದ್ದಾರೆ. ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳಿಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆದರೆ ಒಂದು ಕಡೆ ನೀವು ಗಮನಿಸ್ಬೋದು, ಮೂಲಭೂತವಾಗಿ ಕೊಡಬೇಕಾಗಿರುವಂಥ ತಟ್ಟೆ, ಲೋಟ, ಚಂಬು, ಚಾಪೆ, ಮಗ್ಗು ಏನಿದೆ ಇದೆಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಮೀರಿ ಕೇಳ್ತಿರುವಂಥದ್ದಕ್ಕೆ ಹೇಗೆ ನ್ಯಾಯಾಲಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲಕ್ಕೆ ಉತ್ತರ 9ನೇ ತಾರೀಕುವರೆಗೂ ಕಾಯಲೇಬೇಕಾಗಿದೆ.